ಪೂಜ್ಯತ್ವ ಅಪೂಜ್ಯತ್ವ ಅನ್ನುವಂಥ ವಿಚಾರ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ವಿಚಾರ. ಆ ವಿಚಾರವನ್ನು ಅನುಸರಿಸಿ ಇವತ್ತು ಕಾಂತೇಶ್ ಅವರ ವರ್ಧಾಪನಾ ದಿನದ ಅಂಗವಾಗಿ ಈಶ್ವರಪ್ಪನವರು ಇಷ್ಟೊಂದು ಜನರ ಗೌರವ ಸಮರ್ಪಣೆ ಮತ್ತು ಪೂಜ್ಯರ ಪಾದಪೂಜೆ ಇತ್ಯಾದಿಗಳನ್ನು ಏರ್ಪಡಿಸಿರುವಂಥದ್ದು. ತನ್ಮೂಲಕ ಒಂದು ಮಾರ್ಗವನ್ನು ಹಾಕಿಕೊಟ್ಟದ್ದು, ಸಮಾಜಕ್ಕೆ ಒಂದು ಮಾರ್ಗವನ್ನು ಹಾಕಿಕೊಟ್ಟದ್ದು. ಇದು ಹೇಗೆ ಅಂತಂದರೆ, ಸಮಾಜದಲ್ಲಿ ಯಾರು ಗೌರವಾನ್ವಿತರು ಅನ್ನಿಸ್ಕೊಂಡಿದ್ದಾರೋ ಅವರು ಯಾವ ಆಚರಣೆಗಳನ್ನು ಮಾಡ್ತಾರೋ ಆ ಆಚರಣೆಗಳನ್ನು ಅನುಸರಿಸುವಂಥದ್ದು, ಅನುಕರಣೆ ಮಾಡುವಂಥದ್ದು ಸಮಾಜದ ಸಹಜ ಸ್ವಭಾವ. ಅವರು ಏನಂತಾರೆ, ಗುಂಪು, ಸಮೂಹ ಸನ್ನಿ ಇತ್ಯಾದಿ ಶಬ್ದಗಳನ್ನು ನಕಾರಾತ್ಮಕವಾಗಿ ಬಳಸ್ತಾರೆ. ಆದರೆ ಸಮಾಜಕ್ಕೆ ಅದರದ್ದೇ ಆದಂಥ ಸ್ವಂತ ವಿಚಾರ ಇರುವುದಿಲ್ಲ. ಸಮಾಜದಲ್ಲಿ ನಾಯಕರನ್ನಿಸ್ಕೊಂಡವರು, ಶ್ರೇಷ್ಠರನ್ನಿಸ್ಕೊಂಡವರು, ಗೌರವಾನ್ವಿತರನ್ನಿಸ್ಕೊಂಡವರು ಏನು ಆಚರಣೆಯನ್ನು ಮಾಡ್ತಾರೋ ಅದನ್ನು ಅನುಸರಿಸಬೇಕು ಅನ್ನುವಂಥದ್ದು ಸಮಾಜದ ಸಹಜ ಸ್ವಭಾವ. ಈ ಸ್ವಭಾವದಿಂದಾಗಿಯೇ ಹಿಂದಿನ ಕಾಲದಲ್ಲಿ ದೇಶದಲ್ಲಿ ಧರ್ಮ ಸ್ಥಾಪನೆ ಆಗಬೇಕು ಅಂತಂದರೆ ನಾವು ಒಬ್ಬೊಬ್ಬರನ್ನ ಹಿಡ್ಕೊಂಡ್ಬಂದು ಅವ್ರನ್ನ ಕ್ಲಾಸ್ ರೂಮಲ್ಲಿ ಕೂಡ ಹಾಕಿ ಅವರಿಗೆ ಧರ್ಮ ಕಲಿಸ್ಕೊಟ್ರೆ ಆಗೋದಿಲ್ಲ. ಯಾರನ್ನು ಸಮಾಜ ಅನುಕರಣೆ ಮಾಡ್ತದೋ ಅವರನ್ನು ಧಾರ್ಮಿಕರನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ ಧಾರ್ಮಿಕನಾಗಿರಬೇಕು, ಆಳುವವರು ಧಾರ್ಮಿಕರಾಗಿರಬೇಕು ಅನ್ನುವಂಥ ಒಂದು ಮ್ಯಾಂಡೇಟರಿ ಇನ್ಸ್ಟ್ರಕ್ಷನನ್ನು ಕೊಡ್ತಾ ಇತ್ತು ಶಾಸ್ತ್ರ. ಆ ರೀತಿಯಾಗಿ ಸಮಾಜದಲ್ಲಿ ಗೌರವಾನ್ವಿತರು ಅನ್ನಿಸ್ಕೊಂಡಂಥ ಹಾಗೂ ನಾಯಕರಾದಂಥ ಸನ್ಮಾನ್ಯ ಈಶ್ವರಪ್ಪನವರು ಅವರ ಸುಪುತ್ರರ ವರ್ಧಾಪನಾ ದಿನೋತ್ಸವದ ಅಂಗವಾಗಿ ಈ ರೀತಿಯಾದಂಥ ಒಂದು ಮಾರ್ಗದರ್ಶಕವಾದಂತಹ ಕಾರ್ಯಕ್ರಮವನ್ನು ಮಾಡಿ ತನ್ಮೂಲಕ ಎಲ್ಲ ಪೂಜ್ಯರ ಆಶೀರ್ವಾದವನ್ನು ಪಡಿತಾ ಇರುವಂಥದ್ದು ನಮಗೆ ಅತ್ಯಂತ ಆನಂದವನ್ನು ಉಂಟು ಮಾಡಿದೆ. ಅದು ಮಾತ್ರವಲ್ಲದೆ ಇಷ್ಟೊಂದು ಜನ ಪೂಜ್ಯರನ್ನು ಒಂದೇ ಸರ್ತಿ ಭೇಟಿಯಾಗುವಂಥ, ದರ್ಶನ ಮಾಡುವಂಥ ಅವಕಾಶ ನಮಗೆ ಒದಗಿ ಬಂದಿದ್ದು ನಮಗೆ ವೈಯಕ್ತಿಕವಾಗಿಯೂ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಸಂತ್ವಾ ಸಂಚಾಮೇಂ ಪ್ರಜಾಮಾಯೋರ್ಧನಂಚ ದೀರ್ಘಮಾಯೋ